ನಾನು ಎಸ್ ಕೆ ಕುಪಾಸ್ತ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬರು ಪಾಲಕರು ಬರ್ತಾರೆ. ಸೊ ಮಗನ ಕರ್ಕೊಂಡು ಒಬ್ಬ ಡಾಕ್ಟರ್ ಹತ್ರ ಬರ್ತಾರೆ. ಅವ್ರಿಗೆ ಹೇಳ್ತಾರೆ, ನೋಡಿ ಇತ್ತೀಚೆಗೆ ನನ್ನ ಮಗ ಒಂಥರ ಅವನ ನಡವಳಿಕೆಯಲ್ಲಿ ಬದಲಾವಣೆ ಆಗಿದೆ. ಏನೇನೋ ಹೇಳ್ತಾನೆ, ಗೋಡೆ ಹತ್ತಿರ ಕಿವಿ ಇಟ್ಟು ಕೇಳ್ತಾನೆ, ಯಾವುದೋ ಧ್ವನಿ ಕೇಳಿಸುತ್ತೆ ಅಂತಾನೆ, ಯಾರೋ ಮಾತಾಡ್ತಾ ಇದ್ದಾರೆ, ಯಾರ್ಯಾರೋ ತಮ್ಮ ಸಂಬಂಧಿಕರೇ ಯಾರೋ ಆಲ್ರೆಡಿ ಭಾಳ ದಿವಸದಿಂದ ಸತ್ತು ಹೋಗಿದ್ದಾರೆ, ಅವರೇ ಬಂದು ಮಾತಾಡ್ದಂಗಾಗತ್ತೆ. ಈ ಥರ ಎಲ್ಲ ಹೇಳ್ತಾ ಇರ್ತಾನೆ. ಆದರೆ ನಮಗೇನೂ ಕೇಳಿಸಂಗಿಲ್ಲ, ಆದರೆ ಅವನಿಗೆ ಮಾತ್ರ ಅವರು ಮಾತಾಡ್ದಂಗೆ ಕೇಳಿಸುತ್ತೆ, ಬಂದಂಗೆ ಕೇಳಿಸುತ್ತೆ, ಏನೇನೋ ಭಾವನೆಗಳ ಅವನಲ್ಲಿ ನಡವಳಿಕೆಯಲ್ಲಿ ಕೇಳಿಸುತ್ತೆ. ಆಯಿತು, ಡಾಕ್ಟ್ರು ಎಲ್ಲ ಅದನ್ನು ಪರೀಕ್ಷೆ ಮಾಡಿದಾಗ ಇದು ಏನದು ಸ್ಕಿಜೋಫ್ರೆನಿಯಾ ಅಂತ. ಇದೊಂದು ಭ್ರಮಾಲೋಕ. ಸೊ ಮನಸ್ಸಿನ ಅಸ್ವಸ್ಥತೆಯೊಳಗೆ ಸೊ ಬ್ರೈನ್ನಲ್ಲೇ ಸೆರೋಟೋನಿನ್, ಡೋಪಮಿನ್ ನರವಾಹಕಗಳು ಹೇಳ್ತೀವಿ ನಾವು. ಸೊ ಅವುಗಳ ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ವ್ಯಕ್ತಿ ಈ ರೀತಿ ಭ್ರಮಾಲೋಕದಲ್ಲಿರ್ತಾನೆ. ಕೆಲವು ಸಲ ಏನೋ ಶರೀರದಲ್ಲಿ ಹುಳ ಹರಿದಾಡಂಗಾಗುತ್ತೆ, ಕೆಲಸ ಸಿಟ್ಟು ಬಂದಂಗಾಗುತ್ತೆ, ಕೆಲವು ಸಲ ಒದರಾಡ್ತಾನೆ, ಚೀರಾಡ್ತಾನೆ, ಇನ್ನೇನೇನೋ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಸೈಕ್ಯಾಟ್ರಿಸ್ಟ್ ಕಡೆ ಬಂದಾಗ ಅಫ್ಕೋರ್ಸ್ ಸೊ ಕೆಲವು ಸಲ ಆ ವ್ಯಕ್ತಿಯ ಜೊತೆಗೆ ಸಮಾಧಾನ ಮಾತಾಡೋದಾಗಲಿ, ಕೌನ್ಸಿಲಿಂಗ್ ಮಾಡೋದಾಗಲಿ, ಸೊ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ವಿಷಯಗಳನ್ನು ಹೊರಗೆ ತಗೊಂಡು ಬರೋದಾಗಲಿ ಇದು ಅವಶ್ಯಕತೆ ಇರುತ್ತೆ. ಶಾಂತಿ, ಸಮಾಧಾನ ಅವ್ರಿಗೆ ಒಂಥರ ಆ ಒಂದು ಭ್ರಮಾಲೋಕದಿಂದ ಹೊರಗೆ ಬರ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಸಮಾಧಾನ ಮಾಡ್ತಕ್ಕಂಥ ಒಂದು ಇದು ಬೇಕಾಗುತ್ತೆ, ವ್ಯವಸ್ಥೆ ಬೇಕಾಗುತ್ತೆ, ಕೌನ್ಸಿಲಿಂಗ್ ಬೇಕಾಗುತ್ತೆ. ಅದ್ರ ಜೊತೆಗೆ ಅವಶ್ಯವಾಗಿ ಔಷಧಿಗಳು ಸಹಿತ ಬೇಕು. ಸೊ ವಿದೌಟ್ ಮೆಡಿಸಿನ್ ಸೊ ಅದು ಪೂರ್ತಿ ಪರಿಹಾರ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಎಷ್ಟೋ ಜನ ಇದ್ದಾರೆ. ಸೊ ಈ ಒಂದು ಭ್ರಮಾಲೋಕದಿಂದ ಹೊರಗೆ ಬಂದು ಮತ್ತೆ ಪುನಃ ಸಾಮಾನ್ಯ ಒಂದು ಸಿಚುವೇಷನ್ನಲ್ಲಿ ಜೀವನವನ್ನು ಸಾಗಿಸ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ಇದು ಒಂದು ರೋಗ ಸ್ಕಿಜೋಫ್ರೆನಿಯಾ. ಸೊ ಬ್ರೈನ್ನಲ್ಲಿ ಆಗ್ತಕ್ಕಂಥ ಒಂದು ಅವ್ಯವಸ್ಥೆ, ಅವರ ನಡವಳಿಕೆಯಲ್ಲಿ ಬದಲಾವಣೆ ಆಗುತ್ತೆ. ಅದಕ್ಕೆ ಭಯ ಪಡಬೇಕಾಗಿಲ್ಲ. ಅದಕ್ಕೆ ಸರಿಯಾದ ಚಿಕಿತ್ಸೆ, ಸರಿಯಾದ ಕೌನ್ಸಿಲಿಂಗ್ ಮಾಡಿದಾಗ ಅದು ತಾನೇ ಸರಿ ಹೋಗುತ್ತೆ. ಅದಕ್ಕೆ ಯೋಗ ಸಹಿತ ಸಹಾಯಕ್ಕೆ ಬರುತ್ತೆ. ಸೊ ನಮ್ಮದು ಬ್ರೀದಿಂಗ್ ಎಕ್ಸಸೈಸ್ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಅದ್ರ ಜೊತೆಗೆ ಅಗೇನ್ ಪುನಃ ಹೇಳೋದು ಕಲ್ಚರಿಂಗ್ ದ ಮೈಂಡ್, ಮನಸ್ಸಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕೆಲವು ವಿಷಯಗಳಿರ್ಬೋದು. ಆದ್ದರಿಂದ ವ್ಯಕ್ತಿ ಆ ಭ್ರಮಾಲೋಕದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಅಂದರೆ ಸೊ ಸಾಕಷ್ಟು ಮಾನಸಿಕ ಸ್ಥೈರ್ಯ, ವಿಲ್ ಪವರ್, ಧೈರ್ಯ ಯಾವಾಗ ಬರುತ್ತೋ ಮತ್ತು ಜೀವನದಲ್ಲಿರ್ತಕ್ಕಂಥ ವಾಸ್ತವಿಕತೆಯನ್ನು ಯಾವಾಗ ವ್ಯಕ್ತಿ ಅರ್ಥ ಮಾಡ್ಕೋತಾನೋ ಆವಾಗ ಈ ಒಂದು ಸಮಸ್ಯೆಯಿಂದ ಅವನಿಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆನ್ಲೈನ್. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನೆಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ.